ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲಾಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ನಿಮಗೆ ಈಗಾಗಲೇ ತಿಳಿದಿರುವಂತೆ NHK ಸಿವಿಲ್ 1137 ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಜಿಲ್ಲಾವಾರು ಅಂಕಪಟ್ಟಿಯನ್ನು ಬಿಟ್ಟಿದ್ದಾರೆ. ಅಂದರೆ ನಿಮ್ಮ ಎಷ್ಟೆಷ್ಟು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಅಂತ ಅಫಿಷಿಯಲ್ ವೆಬ್ಸೈಟ್ ಆದ KSP ರಿಕ್ವೈರ್ಮೆಂಟಲ್ಲಿ ಬಿಟ್ಟಿದ್ದಾರೆ. ನೀವಾಗಲೇ ನೋಡಿರ್ಬೋದು. ಇದರ ಆಧಾರದ ಮೇಲೆ ಬೆಳಗಾವಿ ಜಿಲ್ಲೆಯ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟ್ ಎಷ್ಟಾಗಿರ್ಬೋದು ಎಂಬುದನ್ನು ಒಂದು ಅಂದಾಜಿನ ಮೇಲೆ ಕಟ್ ಆಫ್ ಲಿಸ್ಟನ್ನು ತಯಾರಿಸಲಾಗಿದೆ. ಯಾವುದೇ ರೀತಿಯ KSP ರಿಕ್ವೈರ್ಮೆಂಟಿಂದ ಅಫಿಷಿಯಲ್ ವೆಬ್ಸೈಟಿಂದ ಬಂದ ಕಟ್ ಆಫ್ ಲಿಸ್ಟ್ ಇದಾಗಿರಲ್ಲ. ಅಂದರೆ ಇದು ಕೇವಲ ಕಟ್ ಆಫ್ ಲಿಸ್ಟ್. ಯಾವುದೇ ರೀತಿಯ ಡಿವಿಷನ್ ಅಂದರೆ ನೀವು ಏನೇನದ ಜನರಲ್ ಮೆರಿಟಿಗೆ 2A 2B 3rd B 3rd A ಅಭ್ಯರ್ಥಿಗಳು, ಹಾಗೆ ಎಕ್ಸ್ ಸರ್ವಿಸ್ಮೆನ್ಗೆ, ಹಾಗೆ ಸೇವಾನಿರತ ಕಾರ್ಯ ಪೊಲೀಸ್ ಅವರಿಗೆ ಅಂತ ಯಾವುದೇ ರೀತಿಯ ಡಿವಿಷನ್ ಮಾಡಿಲ್ಲ. ಕೇವಲ ನೀವು ಪಡೆದುಕೊಂಡ ಅಂಕಗಳ ಆಧಾರದ ಮೇಲೆ ನಿಮ್ಮ ಕಟ್ ಆಫ್ ಲಿಸ್ಟನ್ನು ತಯಾರಿಸಲಾಗಿದೆ. ಇನ್ನು KSP ರಿಕ್ವೈರ್ಮೆಂಟ್ ಅವರು ನಿಮ್ಮ ಅಫಿಷಿಯಲ್ ಆಗಿ ನಿಮ್ಮ ಅಂಕಪಟ್ಟಿಯನ್ನು ಅಥವಾ ನಿಮ್ಮ ಮೆರಿಟ್ ಲಿಸ್ಟನ್ನು 1:5 ಬಿಟ್ಟಾಗ ನಿಮಗೆ ಬಂದಂಥ ಕನ್ಫರ್ಮೇಷನ್ ತಿಳ್ಕೊಬೋದು. ಇದು ಕೇವಲ ತಾತ್ಕಾಲಿಕ ಆಗಿರ್ತದೆ. ಯಾವುದೇ ರೀತಿಯ KSPಯಿಂದ ಬಂದ ಅಫಿಷಿಯಲ್ ಕಟ್ ಆಫ್ ಲಿಸ್ಟ್ ಆಗಿರಲ್ಲ. ಸ್ನೇಹಿತರೆ, ಯಾವ ರೀತಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟನ್ನು ತಯಾರಿಸೋದಂತ ನೋಡಿದರೆ, ಸ್ನೇಹಿತರೆ, ಇದು ಬಂದು VK ಕಿಂಗ್ಡಮ್ ಸರ್ ಅವರು ರಚಿಸಿದ, ಅಂದರೆ VK ಕಿಂಗ್ಡಮ್ ಟೆಲಿಗ್ರಾಮ್ ಗ್ರೂಪ್ ಚಾನಲ್ ಇದೆ. ಅಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಸರ್ಗಳು ಕೂಡ ಇದ್ದಾರೆ. ಅಲ್ಲಿ ಲಕ್ಷ್ಮೀಕಾಂತ್ ಪಾಟೀಲ್ ಸರ್ ಅವರು ರಚಿಸಿದ ಇದು PDF ಆಗಿರ್ತದೆ. ಅಂದರೆ ಅವರು ನೀವು ಅಂಕಗಳ ಆಧಾರದ ಮೇಲೆ ನಿಮ್ಮ ಮೆರಿಟ್ ಲಿಸ್ಟನ್ನು ಅಥವಾ ತಯಾರಿಸಿದ್ದಾರೆ. ಇದು ಬಂದು ಬೆಳಗಾವಿ ಜಿಲ್ಲೆದು ಆಗಿರ್ತದೆ. ಸ್ನೇಹಿತರೆ, ಮೊದಲಿಗೆ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಪೋಸ್ಟ್ಗಳು ಎಷ್ಟಿದೆ ಅಂತ ನೋಡೋದಾದರೆ, ಪುರುಷ ಅಭ್ಯರ್ಥಿಗಳಿಗೆ 20 ಪೋಸ್ಟ್ಗಳಿದ್ದು, ಇದು ಬಂದು ಎಲ್ಲ ವರ್ಗದ ಸೇರಿ ಜನರಲ್ ಮೆರಿಟು 2A 3rd B 3rd B ಅಭ್ಯರ್ಥಿಗಳಿಗೆ, ಹಾಗೆ ಗ್ರಾಮೀಣ ಅಭ್ಯರ್ಥಿ, PDP, ಕನ್ನಡ ಮಾಧ್ಯಮ ಒಟ್ಟು ಸೇರಿ 20 ಹುದ್ದೆಗಳು ಇರ್ತಾವೆ. ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ 7 ಹುದ್ದೆಗಳು ಖಾಲಿ ಇರ್ತಾವೆ. ಇನ್ನು ತಿಳಿಸಿರುವಂತೆ ಸ್ನೇಹಿತರೆ, ಮೊದಲಿಗೆ ಪುರುಷ ಅಭ್ಯರ್ಥಿಗಳ ಪೋಸ್ಟ್ ಅಂತ ನೋಡೋದಂತ ಆಲ್ರೆಡಿ ನೋಡಿದ್ವಿ. 20 ಪೋಸ್ಟ್ಗಳು ಇರ್ತಾವೆ. ಈಗ ಕರಿತಿರೋದು ನಿಮ್ಮದು 1:5, ಅಂದರೆ 20 × 5 ಎಷ್ಟು ಬರುತ್ತೆ, = 100 ಆಗುತ್ತದೆ. ಈಗ ನಿಮ್ಮ ಫಿಸಿಕಲ್ಗೆ ಕರೆಯುವ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟಾಗಿರ್ತದೆ, 100 ಆಗಿರ್ತದೆ. 1:5 ಬಿಟ್ಟರೆ 100 ಅಭ್ಯರ್ಥಿಗಳನ್ನು ನಿಮ್ಮ ಫಿಸಿಕಲ್ಗೆ ಕರೆಕೊಳ್ತಾರೆ. ಇದರಲ್ಲಿ ಎಲ್ಲ ವರ್ಗದವರ ಮೆರಿಟ್ ಲಿಸ್ಟನ್ನು ತಯಾರಿಸಿ ಅವರು KSP ವೆಬ್ಸೈಟಲ್ಲಿ ಬಿಡ್ತಾರೆ. ಇನ್ನು ಕೆಲವೇ ದಿನಗಳಲ್ಲಿ ಬಿಡ್ಬೋದು. ಆದರೆ ಅಫಿಷಿಯಲ್ ಆಗಿ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ. ಅದರಲ್ಲಿ ನಿಮ್ಮ ಎಲ್ಲ ವರ್ಗ 2A 3rd B ಜನರಲ್, ಹಾಗೆ ನಿಮ್ಮ ಗ್ರಾಮೀಣ ಮಾಧ್ಯಮ ಇದ್ದರೆ, ಕನ್ನಡ ಮಾಧ್ಯಮ ಇದ್ದರೆ, PDP ಇದ್ದರೆ, ಹಾಗೆ ನೀವು ಸೇವಾನಿರತ, ಇದು ನಾವು ಬಂದು ಕೇವಲ 20 ಪೋಸ್ಟ್ಗಳು ನಿಮ್ಮ ಜನರಲ್ಲಾಗಿ ಇದು ಬಂದಿರ್ತಾವಲ್ಲ, ಎಕ್ಸಾಮ್ ಬರೋದು ನೀವು ಯಾವುದೇ ರೀತಿ ಕಾರ್ಯನಿರ್ವಹಿಸದೆ ಫ್ರೆಷರ್ಸ್ ಏನಿರ್ತಾರಲ್ಲ ಅವರು ಮಾತ್ರ ಡಿಸ್ಕಸ್ ಮಾಡ್ತಾಯಿದ್ವಿ. ಇನ್ನೂ 2 ರಿಂದ 3 ಪೋಸ್ಟು ಹೊಳ್ಳಿ ನಿಮ್ಮ ಸೇವಾನಿರತ ಇದೆ, ಅವು ನಿಮಗೆ ಸಂಬಂಧಪಡಲ್ಲ. ಯಾಕಂದರೆ ನೀವು ಎಕ್ಸ್ ಸರ್ವಿಸ್ಮ್ಯಾನ್ ಅಲ್ಲ, ಸೇವಾನಿರತ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದವ್ರಿಗೆ ಇರ್ತಾವೆ. ಅದಕ್ಕಾಗಿ ನಿಮಗೆ ಇರುವುದು ಒಟ್ಟು 20 ಹುದ್ದೆಗಳು. ಇದರಲ್ಲಿ ಎಕ್ಸ್ ಸರ್ವಿಸ್ಮ್ಯಾನ್ ಕೂಡ ಇರ್ತಾರೆ. ಬರೋಬ್ಬರಿ 100 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ. ಇದರಲ್ಲಿ 1:1ಗೆ ಅಂದರೆ 1:1ಗೆ 1 ಹುದ್ದೆಗಳು ಅಂದರೆ ಟೋಟಲಾಗಿ 20 ಹುದ್ದೆಗಳನ್ನ 20 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೋತಾರೆ. ಸ್ನೇಹಿತರೆ, 100 ಅಭ್ಯರ್ಥಿಗಳು ಏನು ಬಂದಿರ್ತಾರಲ್ಲ, ಅದರಲ್ಲಿ ಈ ಮೇನ್ 10ರಲ್ಲಿರೋರು ಆಲ್ಮೋಸ್ಟ್ ಶೇಪಲ್ಲಿ ಇರ್ತಾರೆ. ಇಲ್ಲಿ ಥರ ನೋಡ್ಬೋದು ನೀವು. ಈ ಅಭ್ಯರ್ಥಿಯವರೆಗೂ ಶೇಪ್ ಅಂದರೆ 77.5. ಇದು 1:1ಗೆ ಹೇಳ್ತಾರೆ. ಇದನ್ನು 1:5ಗೆ ಎಲ್ಲಿವರೆಗೆ ಶೇಪ್ ಇದ್ದಾರೆ ಅಂತ ನೋಡೋದಾದ್ರೆ, ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು, ಬರೋಬ್ಬರಿ ಅಂದರೂ 80ವರೆಗೆ ಇಲ್ಲಿ ಹೈಯೆಸ್ಟ್ ರ್ಯಾಂಕ್ ಏನಿದೆಯಲ್ಲ 80 ರಿಂದ 85ರವರೆಗೆ ಶೇಪ್ ಲಿಸ್ಟಲ್ಲಿ ಇರ್ತಾರೆ. ಯಾಕಪ್ಪ ಕೇವಲ 85 ಅಂತ ಹೇಳ್ತಾ ಇರೋದು ಯಾಕಪ್ಪ ಅಂದ್ರೆ, ಇದರಲ್ಲಿ ಇನ್ನು ಕಾಸ್ಟ್ ವೈಸ್ ಹಾಗೆ ಜನರಲ್ಲು 2A 3rd B ಅಭ್ಯರ್ಥಿಗಳಿಗೆ, ಹಾಗೆ ಎಕ್ಸ್ ಸರ್ವಿಸ್ಮ್ಯಾನ್ ಅವರಿಗೆ ಯಾವುದೇ ರೀತಿಯ ವರ್ಗಗಳನ್ನು ಮಾಡಿಲ್ಲ. ಅದಕ್ಕಾಗಿ 85ರವರೆಗೆ ಪಕ್ಕ ಕನ್ಫರ್ಮ್ ಆಗಿ ನಿಮ್ಮ ಏನು ಫಿಸಿಕಲ್ಗೆ ಏನಿರುತ್ತಲ್ಲ ನೀವು 1:5ಗೆ ಆಯ್ಕೆ ಆಗ್ತೀರ. ಅಂದರೆ 67ರವರೆಗೆ ಅಥವಾ 65ರ ಮ್ಯಾಗ ಬಂದವ್ರಿಗೆ ಆಲ್ಮೋಸ್ಟ್ ಫಿಸಿಕಲ್ ಕರೆಯೋ ಚಾನ್ಸ್ ಇದೆ. ಇದ್ರ ಜೊತೆಗೆ ಮಿನಿಮಮ್ ಅಂದ್ರೆ 67 ಆದವ್ರಂತರೂ ಫಿಕ್ಸ್. ಈ ಏನು 65ರಿಂದ 66 65ವರೆ 66
7.5ವರೆಗೂ ನೀವು ಇನ್ನೂ ಸೇಫ್ ಝೋನಲ್ಲಿ ಇರೋಲ್ಲ. ಯಾಕಪ್ಪ ಅಂದ್ರೆ ಇದರಲ್ಲಿ ನಾವು ಹೇಳ್ತಿರೋದು ಬರೀ ಕೇವಲ 100 ಅಭ್ಯರ್ಥಿಗಳನ್ನ ಮಾತ್ರ ಆಯ್ಕೆ ಮಾಡ್ಕೋತಾರೆ 1:5ಗೆ. ನೀವೇನಾದರೂ 67 ಅಥವಾ 68ಕ್ಕಿಂತ ಜಾಸ್ತಿ ಅಂಕ ಪಡೆದಿದ್ದರೆ ನಿಮಗೂ ಕೂಡ ಫಿಸಿಕಲ್ಗೆ ಬರುತ್ತೆ. ಆದರೆ 1:1 ಏನಿದೆಯಲ್ಲ ಅದು ತದನಂತರದಲ್ಲಿ ಫಾಸ್ಟ್ ಎಂಡ್ ಆದ ಅಭ್ಯರ್ಥಿಗಳ ಮೇಲೆ ನಿಮಗೆ ಡಿಪೆಂಡ್ ಅಪಾನ್ ಆಗುತ್ತೆ. ಯಾಕಪ್ಪ ಅಂದರೆ ಅಲ್ಲಿ ಜಾಸ್ತಿ ಅಂಕಗಳನ್ನು ಪಡೆದುಕೊಂಡವ್ರು ಏನಾದರೂ ಫಿಸಿಕಲಲ್ಲಿ ಫೇಲ್ ಆದ್ರೆ ಅಥವಾ ಮೆಡಿಕಲಲ್ಲಿ ಫೇಲ್ ಆದ್ರೆ ಇನ್ನೂ ಕಡಿಮೆ ಅಂಕ ಪಡೆದವ್ರಿಗೂ ಕೂಡ ಚಾನ್ಸ್ ಸಿಗೋ ಸಾಧ್ಯತೆ ಇರ್ತದೆ ನೀವು ಫಿಸಿಕಲ್ ಮತ್ತು ಮೆಡಿಕಲಲ್ಲಿ ಪಾಸ್ ಆದ್ರೆ. ಇನ್ನು ಮಹಿಳಾ ಅಭ್ಯರ್ಥಿಗಳದ್ದು ನೋಡೋದಾದ್ರೆ ಮಹಿಳಾ ಅಭ್ಯರ್ಥಿಗಳದ್ದು ಸ್ವಲ್ಪ ಮೆರಿಟ್ ಕಮ್ಮಿನೇ ಇರ್ತದೆ. ಯಾಕಪ್ಪ ಅಂದ್ರೆ ನೀವು ನೋಡ್ತಿರ್ಬೋದು ಇಲ್ಲಿ ಸ್ನೇಹಿತರೆ, ಮಹಿಳಾ ಅಭ್ಯರ್ಥಿಗಳದ್ದು 63.25 ಅಂದ್ರೆ ಇಲ್ಲಿವರೆಗೆ ಇದರ ಮೇಲಿನ ಲಿಸ್ಟ್ನಲ್ಲಿ ಯಾವುದೋ ರೀತಿಯ ಮಹಿಳಾ ಅಭ್ಯರ್ಥಿ ಹೆಸರಿಲ್ಲ. ನಾನು ನೋಡಿದ ಪ್ರಕಾರ ನಿಮಗೇನಾದರೂ ಕಂಡ್ರೆ ಕಮೆಂಟ್ ಮೂಲಕ ತಿಳಿಸಿ. ಇವರು 63.25ನ ಅಂಕಗಳನ್ನು ಪಡೆದುಕೊಂಡ್ರೆ. ಹಾಗೆ ಇನ್ನು ಕೆಲವು ಅಭ್ಯರ್ಥಿಗಳನ್ನು ನೋಡಿದರೆ 60 ರೇಖಾ ಅಂತ ಒಬ್ಬರು ತೆಗೆದುಕೊಂಡಿದ್ದಾರೆ, 58.75 ಅಂಕಿತ ಅಂತ. ಹೀಗೆ ಸೇಫ್ ಲಿಸ್ಟ್ ಅಥವಾ ಸೇಫ್ ಝೋನಲ್ಲಿ ಇರೋರು ಏನಿದೆಪ್ಪ ಅಂದ್ರೆ 55ರ ಮೇಲೆ ಅಥವಾ 50ರ ಮೇಲೆ ಪಡೆದವ್ರು ಕೊಂಡವ್ರಿಗೂ ಕೂಡ ಫಿಸಿಕಲ್ಗೆ ಬರುವ ಚಾನ್ಸ್ ಇದೆ. ಆದರೆ 1:1ಗೆ 56ರ ಮೇಲೆ ಪಡೆದುಕೊಂಡವರಿಗೆ ಚಾನ್ಸ್ ಜಾಸ್ತಿ ಇದೆ. ಯಾಕಂದ್ರೆ ಪುರುಷ ಅಭ್ಯರ್ಥಿಗಳಿಗೆ ಹೋಲಿಸಿದರೆ ಮಹಿಳಾ ಅಭ್ಯರ್ಥಿಗಳ ಮೆರಿಟ್ ತುಂಬ ಕಮ್ಮಿ ಇರ್ತದೆ. ಏನಿಲ್ಲಪ್ಪ ಅಂದರೂ 10 ಅಂಕಗಳ ಡಿಫ್ರೆನ್ಸ್ ಆಗುವ ಚಾನ್ಸ್ ಇದೆ. ಸ್ನೇಹಿತರೆ, ಇದೇ ರೀತಿಯ ಬೇರೆ ಡಿಸ್ಟಿಕ್ದು ನಿಮಗೇನಾದ್ರೆ ಮೆರಿಟ್ ಲಿಸ್ಟ್ ಅಥವಾ ಕಟ್ ಆಫ್ ಲಿಸ್ಟನ್ನು ನೋಡ್ಬೇಕಾದ್ರೆ ನಾವು ಏನು ಇದನ್ನು ಮಾಡಿದ್ದೀವಲ್ಲ ಇದರಲ್ಲಿಯೇ ಹುಡುಕಾಡಿಕೊಂಡು ಮಹಿಳಾ ಅಭ್ಯರ್ಥಿಗಳನ್ನು ತೆಗೆದು ಅಂದರೆ ನೀವು ನಿಮ್ಮ ಪೋಸ್ಟ್ ಎಷ್ಟಿದ್ವಿ ಅದರಲ್ಲಿ 1:5 ಅಂದರೆ ಇಂಟು 5 ಮಾಡಿ ಅಲ್ಲಿ ನೀವು ಮೆರಿಟ್ ಲಿಸ್ಟನ್ನು ನೀವೇ ತಯಾರಿಸ್ಕೊಳ್ಬೋದು. ಅಥವಾ ನಿಮ್ಮ ಕಡೆ ಆಗಲಿಲ್ಲಪ್ಪ ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಯಾವ ಡಿಸ್ಟಿಕ್ನ ಮೆರಿಟ್ ಲಿಸ್ಟ್ ಬೇಕಂತ ನಾವು ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ಸ್ನೇಹಿತರೆ, ಈಗ ಕೊನೆಯದಾಗಿ ನೋಡೋದಪ್ಪ ಏನಂದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ 56ರಿಂದ ಮೇಲೆ ಹೆಚ್ಚಿಗೆ ಏನು ಪಡೆದವ್ರೆ ಇವರು 1:1ಗೆ ಚಾನ್ಸ್ ಜಾಸ್ತಿ ಇದೆ. ಹಾಗೆ 1:5ಗೆ ಅಂದರೆ ಇಲ್ಲಿ ಇರೋದು ಕೇವಲ 7 ಪೋಸ್ಟು. 7 × 5 ಮಾಡಿದರೆ ಎಷ್ಟು ಬರುತ್ತೆ? 7 × 35 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ತಾರೆ. ಇಲ್ಲಿ ಅಂಕಗಳ ಆಧಾರದ ಮೇಲೆ ಜೊತೆಗೆ ಕಾಸ್ಟ್ ಡಿವೈಡ್ ಮಾಡಿ ಕೂಡ ಹಾಕ್ತಾರೆ. ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನು ಕೂಡ ಮಾಡಿ ಡಿವೈಡ್ ಮಾಡಿ ಹಾಕ್ತಾರೆ. ಹಾಗೆ ಅತಿ ಹೆಚ್ಚು ಅಂಕ ಪಡೆದವರು ಇಲ್ಲಿ ಅಂದ್ರೆ 63 ಹೈಯೆಸ್ಟ್ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ 56ರ ಮೇಲಿದ್ದವರು ಹಾಗೆ 55ರ ಮೇಲಿದ್ದವ್ರಿಗೂ ಕೂಡ 55ಕ್ಕಿಂತ 53ರ ಮೇಲಿದ್ದವ್ರಿಗೂ ಕೂಡ ಎಲ್ಲರಿಗೆ ಫಿಸಿಕಲ್ಗೆ ಬರೋ ಚಾನ್ಸ್ ಜಾಸ್ತಿ ಇದೆ. ಆದರೆ 1:1ಗೆ ಅಂದರೆ 55ರ ಮೇಲೆ ಇದ್ದವ್ರಿಗೆ ಅಥವಾ 56ರ ಮೇಲೆ ಇದ್ದವ್ರಿಗೆ 1:1ಗೆ ಬರೋ ಚಾನ್ಸ್ ಇದೆ. ಆಲ್ಮೋಸ್ಟ್ 50ರ ಮೇಲಿದ್ದವ್ರಿಗೂ ಕೂಡ ಫಿಸಿಕಲ್ಗೆ ಕರೀತಾರೆ. ಆದರೆ 1:1 ನಿಮ್ಮ ಮೇಲಿರುವ ಅಂಕಗಳು ನಿಮಗಿಂತ ಜಾಸ್ತಿ ಅಂದರೆ 60, 58 ಇದ್ದವರು ಫಿಸಿಕಲ್ ಅಥವಾ ಮೆಡಿಕಲಲ್ಲಿ ಫೇಲ್ ಆದರೆ ನಿಮಗೂ ಕೂಡ ಚಾನ್ಸ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಸ್ನೇಹಿತರೆ, ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಎಷ್ಟು ಅಂಕಗಳನ್ನು ಪಡೆದುಕೊಂಡಿದ್ದೀರೋ ಅಂತ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.